ಸಿವಿವಿ ಅವರ 111ನೇ ದತ್ತಿ ಜಯಂತಿ ದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕೆವಿ ಕ್ಯಾಂಪ್ನಲ್ಲಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ರಕ್ತದಾನ ಶಿಬಿರಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದಂಥ ಜನಸಾಗರ ನಾ ಮುಂದು ತಾ ಮುಂದು ಅಂತ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಕೆವಿ ಶಿಕ್ಷಣ ಸಮೂಹದ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನೇತೃತ್ವದಲ್ಲಿ ನಡೆದಂಥ ರಕ್ತದಾನ ಶಿಬಿರದಲ್ಲಿ ಬರೋಬ್ಬರಿ 4,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಆಗಿ ದಾಖಲೆಯನ್ನು ಮುರಿದು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಕಳೆದ ವರ್ಷ ಚಿಂತಾಮಣಿಯಲ್ಲಿ ಮಾಜಿ ಸಚಿವ ಚೌಡರೆಡ್ಡಿ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ 3,546 ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ದೊಡ್ಡ ದಾಖಲೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ಮೀರಿ ಬರೋಬ್ಬರಿ 4,000 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹ ಆಗಿ ಮತ್ತೊಂದು ದಾಖಲೆ ಸೃಷ್ಟಿಸಿದಂತಾಗಿದೆ. ಈ ಭಾಗದ ಯುವಕರಲ್ಲಿ ರಕ್ತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ, ನೂರಾರಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ. ಸೊ ಎಷ್ಟೋ ಜನ ಇವತ್ತು ನಾನು ಮೊದಲನೇ ಬಾರಿ ಕೊಡ್ತಾ ಇದ್ದೀನಿ, ನಾನು ಎರಡನೇ ಬಾರಿ ಕೊಡ್ತಾ ಇದ್ದೀನಿ, ಇನ್ನೂ ಒಬ್ಬರು 40 ಬಾರಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ನಮಗೆ. ಇವತ್ತಿನ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಚಿಕ್ಕಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆ ಮತ್ತು ಇನ್ನಿತರೆ ಆಸ್ಪತ್ರೆಗಳಿಗೆ ಸುಮಾರು 1,200ಕ್ಕೂ ಹೆಚ್ಚು ಯೂನಿಟ್ಗಳ ಒಂದು ಅವಶ್ಯಕತೆ ಇದೆ. ಕಳೆದ 1.5 ತಿಂಗಳಿನಿಂದ ಅತ್ಯಂತ ಶ್ರಮ ವಹಿಸಿ ಈ ಎಲ್ಲ ದಾನಿಗಳನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿ, ಸಂಪರ್ಕ ಮಾಡಿ, ಅವರ ಮನವೊಲಿಸಿ ಅವರನ್ನು ಇವತ್ತು ಕರ್ಕೊಂಡ್ಬಂದು ಇಲ್ಲಿ ರಕ್ತದಾನವನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇದ್ದಿದ್ದೇನು ಅಂತಂದರೆ, ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಹೇಳ್ತಾ ಇದ್ರು, ಕಳೆದ ವರ್ಷ ನಾವು ಮಾಡಿದಂತಹ ಒಂದು ರಕ್ತದಾನ ಶಿಬಿರದಲ್ಲಿ 1 ತಿಂಗಳುಗಳ ಕಾಲ 4 ಜಿಲ್ಲೆಗಳಿಗೆ ಆಗುವಷ್ಟು ರಕ್ತದಾನ ಇಲ್ಲಿ ಶೇಖರಣೆ ಆಗಿತ್ತು ಅಂತ. ಇವತ್ತು ನಮ್ಮ ಉದ್ದೇಶ ಕಳೆದ ಬಾರಿಗಿಂತಲೂ ಇನ್ನೂ ಹೆಚ್ಚಿನ ಸಂಖ್ಯೆ, ನಾನು ಈ ಬಾರಿ ಮೊದಲಿಂದಾನೇ ಹೇಳ್ತಾ ಇದ್ದೀನಿ, ಸಂಖ್ಯೆ ಬಗ್ಗೆ ಈ ಬಾರಿ ಮಾತನಾಡೋದಿಲ್ಲ. ನಾವು ಸಂಜೆ 7 ಗಂಟೆಗೆ ಈ ಸಂಖ್ಯೆ ನಾವು ಹೇಳೋ ಸಂಖ್ಯೆ ಅಲ್ಲ, ಇಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಸಂಖ್ಯೆ ಮಾತಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ತುಂಬ ವಿಶ್ವಾಸ ಇದೆ, ನಮ್ಮ ಚಿಂತಾಮಣಿಯ ದಾಖಲೆಯನ್ನು ನಾವು ಮುರಿತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕಳೆದ ಬಾರಿನೇ ಆಗ್ತಾ ಇತ್ತು, ಮಳೆಯ ಒಂದು ಸ್ವಲ್ಪ ಅಡಚಣೆ ಆಗಿದ್ದರಿಂದ ಅದು ತೊಂದರೆ ಆಯಿತು. ಈ ಬಾರಿ ಬಹುಶಃ ವರ್ಣದೇವ ಸಹ ನಮ್ಮ ಮೇಲೆ ಕೃಪೆ ಇಟ್ಟು ಎಲ್ಲ ರೀತಿಯ ವಾತಾವರಣ ಸಹ ನಮ್ಗೆ ಅನುಕೂಲಕರವಾಗಿದೆ.